ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ನಿಮ್ಮ ತಂದೆ ತಾಯಿಯವರ ಹೆಸರು ಇಲ್ಲ ಅಂದವರು ಈ ಒಂದು ಫಾರಮ್ನ ತುಂಬಿ ಯಾವ ರೀತಿ ಯಶಸ್ವಿಯಾಗಿ ನಿಮ್ಮ ವೋಟರ್ ಐ ಡಿಲಿ ನಿಮ್ಮ ಹೆಸರನ್ನು ಉಳಿಸ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ಮೇಲ್ಗಡೆ ಆಲ್ರೆಡಿ ಪ್ರಿಂಟೆಡ್ ಆಗಿ ಪ್ರಸ್ತುತ ಇರತಕ್ಕಂಥ ನಿಮ್ಮ ಡೀಟೇಲ್ಸ್, ವೋಟರ್ ಲಿಸ್ಟ್ ಡೀಟೇಲ್ಸ್ ಬಂದಿರುತ್ತೆ. ಇಲ್ಲಿ ಒಂದು ಫೋಟೋ ಅನಿಸ್ಬೇಕು. ನಂತರ ಮೇಲ್ಗಡೆ 2 ಬಾಕ್ಸ್ಗಳು ಕಾಣುತ್ತೆ. 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದವರು ಲೆಫ್ಟ್ ಸೈಡಲ್ಲಿ ಫಿಲ್ ಮಾಡಬೇಕು. ಹಾಗೆಯೇ ಮತದಾರರ ಪಟ್ಟಿಲಿ ಇಲ್ಲದೇ ತಂದೆ ತಾಯಿಯವರ ಹೆಸರು ಹಾಕೋಂಥವ್ರು ಈ ಕಡೆ ರೈಟ್ ಸೈಡಲ್ಲಿ ಮಾಡಬೇಕು. ನಾನೀಗ 2 ಬಾಕ್ಸ್ಗಳಿಗೆ ಕೂಡ ಈ ರೀತಿ ನಮ್ಮ 2002ರ ಮತಪಟ್ಟಿಯಲ್ಲಿ ನಮ್ಮ ತಂದೆ ತಾಯಿ ಹೆಸರು ಇಲ್ಲ, ನಮ್ಮ ಹೆಸರು ಇಲ್ಲ, ಅವೆರಡು ಕಾಲಮ್ನು ಕೂಡ ನಾನು ಟಿಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಮಾಡಿ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಗಳು ಅನ್ಬು ಕುಮಾರ್ IAS ಅವರು ಈ ಒಂದು ಮಾಹಿತಿ ನಿಮಗೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ತಿಳಿಸಿದ್ದಾರೆ. ಈ ರೀತಿ ಮಾಡಿದ್ರೆ ಯಾವುದೇ ಥರದ ಸಮಸ್ಯೆ ಇಲ್ಲ. ನೀವು ಫಾರಮ್ ಫಿಲಪ್ ಮಾಡಿ ಅಂತೂ ಕೊಡಲೇಬೇಕು BLOಗಳಿಗೆ. ಇನ್ನು ನೀವು ಫಿಲಪ್ ಮಾಡೋ ಅಂಥದ್ದು ಇಲ್ಲಿ ಕೆಳಗಡೆ ಬರಬೇಕು. ಅಲ್ಲಿ ನಿಮ್ಮ ಕರೆಂಟ್ ಡೇಟ್ ಆಫ್ ಬರ್ತ್, ಈಗ ಪ್ರಸ್ತುತ ಇರ್ತಕ್ಕಂಥ ಆಧಾರ್ ಕಾರ್ಡಲ್ಲಿ ಏನಿದೆ ಡೇಟ್ ಆಫ್ ಬರ್ತ್ ಅದನ್ನು ಎಂಟ್ರಿ ಮಾಡಿ ನಂತರ ಕೆಳಗಡೆ ಬಂದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಖಾಲಿ ಬೇಕಾದರೂ ಬಿಡ್ಬೋದು, ಅದೇನು ಮ್ಯಾಂಡೇಟ್ರಿ ಇಲ್ಲ. ನಂತರ ಈ ಮೊಬೈಲ್ ಸಂಖ್ಯೆನೂ ಕೇಳುತ್ತೆ. ಇಲ್ಲಿ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಿ ನಾನು ಇಲ್ಲೊಂದು ಡಮ್ಮಿ ನಂಬರ್ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಎಕ್ಸಾಕ್ಟ್ ಇರತಕ್ಕಂಥ ಫೋನ್ ನಂಬರ್ನ ಹಾಕಬೇಕು. ನಂತರ ತಂದೆ ಹೆಸರು ಅಥವಾ ಪೋಷಕರ ಹೆಸರು ಅಂತ ಕಾಲಮ್ ಬರುತ್ತೆ. ಆ ಒಂದು ಕಾಲಮ್ಗೆ ನಿಮ್ಮ ತಂದೆ ಹೆಸರನ್ನೇ ಬರೀಬೇಕಾಗ್ತದೆ. ನೀವು ಮದುವೆ ಆಗಿದ್ರು ಕೂಡ ಇಲ್ಲಿ ನಿಮ್ಮ ತಂದೆ ಹೆಸರನ್ನೇ ಬರೀಬೇಕಾಗ್ತದೆ. ಏನಕ್ಕೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ತದನಂತರ ಕೆಳಗಡೆ ಬಂದು ತಂದೆ ಅಥವಾ ಪೋಷಕರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಹಾಕ್ಬೋದು, ಇಲ್ಲಾಂದರೆ ಈ ರೀತಿ ಕಾಟ್ ಮಾಡಿ ಖಾಲಿ ಬಿಡ್ಬೋದು. ನಂತರ ತಾಯಿಯ ಹೆಸರು ಅದನ್ನು ಈ ಒಂದು ಕಾಲಮ್ಗೆ ಬರೀಬೇಕು. ನಂತರ ಕೆಳಗಡೆ ಬಂದು ತಾಯಿಯ ಮತದಾರ ಗುರುತಿನ ಚೀಟಿ ಸಂಖ್ಯೆ ಇದೆ ಅಂತ ಕೇಳುತ್ತೆ, ಅದನ್ನು ಕೂಡ ನಾನು ಖಾಲಿ ಬಿಡ್ತಾ ಇದ್ದೀನಿ. ನಂತರ ಸಂಗಾತಿಯ ಹೆಸರು. ಸಂಗಾತಿಯ ಹೆಸರು ಅಂದರೆ ಇಲ್ಲಿ ಮದುವೆ ಆಗಿರೋ ಹೆಣ್ಮಕ್ಳಿದ್ರೆ ಸಂಗಾತಿಯ ಹೆಸರು ಅಂದರೆ ಗಂಡನ ಹೆಸರನ್ನ ಬರೀಬೇಕಾಗ್ತದೆ. ಒಂದು ವೇಳೆ ಪುರುಷ ಆಗಿದ್ರೆ ಹೆಂಡತಿ ಹೆಸರನ್ನ ಬರೀಬೇಕಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ತಂದೆ ಮತ್ತು ತಾಯಿ ಮತ್ತು ಗಂಡನ ಹೆಸರನ್ನ ಹಾಕಬೇಕು. ನಂತರ ಕೆಳಗಡೆ ಬಂದು ಸಂಗಾತಿಯ ಗುರುತಿನ ಚೀಟಿ ಸಂಖ್ಯೆ ಅಂತ ಕೇಳುತ್ತೆ, ಅದನ್ನು ಹಾಕಿ ಕೆಳಗಡೆ ಬಂದು ಅದನ್ನು ಸೈನ್ ಮಾಡಿ ನಿಮ್ಮ BLOಗಳಿಗೆ ಕೊಡಬೇಕಾಗ್ತದೆ. ಇಲ್ಲಿ ಒಟ್ಟು 2 ಫಾರಮ್ ಇರುತ್ತೆ. 2 ಫಾರಮ್ನು ಕೂಡ ಸೇಮ್ ಇದೇ ರೀತಿ ತುಂಬಬೇಕು. ನಂತರ ಒಂದು ಫಾರಮ್ನ ನೀವು ಇಟ್ಕೋಬೇಕು, ಒಂದು ಫಾರಮ್ನ ನಿಮ್ಮ BLOಗಳು ಕೊಡಬೇಕು. ಈ ರೀತಿ ಕೊಟ್ಟರೆ ನಿಮ್ಮದು ಮತದಾರರ ಡ್ರಾಫ್ಟ್ ಪ್ರತಿ ಬರುತ್ತೆ ನಿಮಗೆ ಮುಂದೆ ಆಗಸ್ಟ್ 5ನೇ ತಾರೀಕಿನಂದು. ಆ ಪಟ್ಟಿಯಲ್ಲಿ ಯಾರೆಲ್ಲ ಅನುಮಾನಾಸ್ಪದ ಪ್ರಕರಣಗಳು ಅಂತ ಕಂಡು ಬರ್ತವೆ ಅಂಥವರು ಚುನಾವಣಾ ಆಯೋಗ ಘೋಷಣೆ ಮಾಡಿರ್ತಕ್ಕಂಥ ಈ 11 ದಾಖಲಾತಿಗಳಲ್ಲಿ ಯಾವುದಾದ್ರೂ ಒಂದನ್ನು ಕೊಡಬೇಕಾಗ್ತದೆ. ಆ ದಾಖಲಾತಿಗಳು ಯಾವ್ಯಾವು ಅಂತ ಹೇಳಿದ್ರೆ, ಸ್ವಂತ ತಂದೆ ತಾಯಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಸ್ವಯಂ ದೃಢೀಕೃತ ದಾಖಲಾತಿಗಳನ್ನ ಸಲ್ಲಿಸಬೇಕು. ನಿಮ್ಮದು ನಿಮ್ಮ ತಂದೆ ತಾಯಿದು ಯಾವ್ದಾದ್ರು ದಾಖಲಾತಿಗಳು ಕೊಟ್ಟರು ಕೂಡ ನಡೆಯುತ್ತೆ. ಜೊತೆಗೆ ತುಂಬ ಜನರು ಫಿಲ್ ಮಾಡ್ಬೇಕಾದ್ರೆ ಬಹುತೇಕ ತಪ್ಪುಗಳಾಗಿರ್ತವೆ. ಅಂಥ ತಪ್ಪುಗಳನ್ನ ನೀವು ಒಂದು ವೇಳೆ ನಿಮ್ಮ ಕರಡು ಮತದಾನದಲ್ಲಿ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದ ನಂತರ ನೀವು ಈ ದಾಖಲಾತಿಗಳನ್ನ ಕೊಡಬೇಕು. ಇದರಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ನಿಮ್ಮದು ರೇಷನ್ ಕಾರ್ಡ್ ಇದ್ದರೆ ಅದು ನಡೆಯಲ್ಲ. ಇದನ್ನು ಈ ದಾಖಲಾತಿಗಳನ್ನ ಕೊಟ್ಟು ನೀವು ವೋಟರ್ ಐ ಡಿನ ಉಳಿಸ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಕೊಡ್ತಕ್ಕಂಥ ಕೆಲವು ದಾಖಲಾತಿಗಳನ್ನ ಕೊಟ್ಟಿದ್ದಾರೆ. ನಾನು ತೋರಿಸುವ ಈ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ದಾಖಲಾತಿಗಳನ್ನ ನೀವು ಜೋಡಿಸ್ಕೋಬೇಕಾಗ್ತದೆ. ಮೊದಲನೇದಾಗಿ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದರೆ ಅವ್ರಿಗೆ ID ಕಾರ್ಡ್ ಕೊಟ್ಟಿರ್ತಾರೆ, ಅಂದರೆ ಗುರುತಿನ ಚೀಟಿ ಕೊಟ್ಟಿರ್ತಾರೆ. ನೀವು ಪೆನ್ಷನ್ ಹೋಲ್ಡರ್ಸ್ ಆಗಿತ್ತು ಅಂದರೆ ನಿಮಗೆ ಅಲ್ಲಿ PPO ನಂಬರ್ ಅಂತ ಕೊಟ್ಟಿರ್ತಾರೆ, ಅಂಥವರು ಆ ನಂಬರ್ನ ಕೊಡ್ಬೋದು. ಹಾಗೆಯೇ 1987ಕ್ಕಿಂತ ಹಿಂದೆ ನೀವು LIC ಬಾಂಡು ಅಥವಾ ಅಂಚೆ ಕಚೇರಿಯಲ್ಲಿ ಅಕೌಂಟನ್ನು ಹೊಂದಿದರೆ ಅಂಥವರು ಈ ಒಂದು ದಾಖಲಾತಿನ ಕೊಟ್ಟು ತಮ್ಮ ಮತವನ್ನು ಉಳಿಸ್ಕೋಬೋದು. ಹಾಗೆಯೇ ಪಾಸ್ಪೋರ್ಟ್ ಇದ್ದರೂ ಕೂಡ ಅದು ಕೂಡ ನಡೆಯುತ್ತೆ. ತದನಂತರ ನೆಕ್ಸ್ಟು ಬಂದು ನಿಮಗೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇದ್ದರೂ ಕೂಡ ನಡೆಯುತ್ತೆ. ಹಾಗೆಯೇ ಸಂಬಂಧಪಟ್ಟ ಮೆಟ್ರಿಕ್ಯುಲೇಷನ್ ಅಥವಾ SSLC ಅಂಕಪಟ್ಟಿ, ಅದಕ್ಕಿಂತ ಮೇಲ್ಪಟ್ಟು ಅಂಕಪಟ್ಟಿ ವಿದ್ಯಾರ್ಹತೆ ಇರ್ತಕ್ಕಂಥ ಯಾವುದಾದ್ರು ದಾಖಲಾತಿಗಳನ್ನ ಕೊಟ್ಟು ಉಳಿಸ್ಕೋಬೋದು. ಹಾಗೆಯೇ TC ಇದ್ದರೂ ಕೂಡ ನಡೆಯುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದು ನೀವು ಇಲ್ಲಿ ಕಂದಾಯ ಇಲಾಖೆಯಿಂದ ಕೊಡ್ತಕ್ಕಂಥ ನಿವಾಸಿ ಪ್ರಮಾಣ ಪತ್ರ ಇದು ಕೂಡ ಇದ್ರೆ ನಡೆಯುತ್ತೆ. ನಂತರ ನಿಮ್ಮ ಮನೆಯ ಹಕ್ಕುಪತ್ರಗಳು ಸರ್ಕಾರದಿಂದ ಗ್ರ್ಯಾಂಟ್ ಆಗಿದ್ದು ಅಂಥವ್ರಿಗೆ ಹಕ್ಕುಪತ್ರ ಕೊಟ್ಟಿರುತ್ತೆ, ಅದಿದ್ದರೂ ಕೂಡ ನಿಮ್ಮದು ವೋಟರ್ ID ಸೇಫ್ ಮಾಡ್ಕೋಬೋದು. ಇದ್ರ ಜೊತೆಗೆ ಮತ್ತೊಂದಿದೆ, ನಿಮ್ಮದು SC ST ಅದರ್ಸ್ ಕ್ಯಾಸ್ಟರ್ ಇದ್ದರೂ ಕೂಡ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಇದ್ದರೆ ಅದನ್ನು ಕೂಡ ನಡೆಯುತ್ತೆ. ಇದರ ಜೊತೆಗೆ ಸರ್ಕಾರದಿಂದ ಏನಾದರೂ ಭೂ ಮಂಜೂರಾತಿ ಪತ್ರ, ನಿಮ್ಮದು ಏನಾದರೂ ಗ್ರ್ಯಾಂಟ್ ಅಲರ್ಟ್ ಆಗಿದ್ದರೆ, ಭೂಮಿ ಮಂಜೂರಾತಿ ಆಗಿದ್ದರೆ ಆ ಒಂದು ಪ್ರಮಾಣ ಪತ್ರ, ಹಳೆಯ ಪ್ರಮಾಣ ಪತ್ರ ಇದ್ದರೆ ನಡೆಯುತ್ತೆ. ಈ ರೀತಿ ಇಷ್ಟು ರೆಕಾರ್ಡ್ಗಳನ್ನ ಇದರಲ್ಲಿ ಯಾವುದಾದ್ರೂ ಒಂದು ರೆಕಾರ್ಡ್ನ ನೀವು ಜೋಡಿಸ್ಕೋಬೇಕಾಗ್ತದೆ. ಇದನ್ನು ಸಂಬಂಧಪಟ್ಟ ಆಗಸ್ಟ್ 5ರ ನಂತರ ಮತ್ತೆ ನಿಮಗೆ ನೋಟಿಸ್ ಬಂದ ನಂತರ ಈ ದಾಖಲಾತಿಯಲ್ಲಿ ಒಂದು ದಾಖಲಾತಿನ ನೀವು ಕೊಡಬೇಕಾಗ್ತದೆ. ಕೊಟ್ಟ ನಂತರ ಅಕ್ಟೋಬರ್ 25ರೊಳಗೆ ಮತ್ತೆ ಫೈನಲ್ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಆ ಫೈನಲ್ ಪಟ್ಟಿಯಲ್ಲಿ ಬರೋ ರೀತಿ ನೀವು ವೋಟರ್ ಐ ಡಿನ ರೆಡಿ ಮಾಡ್ಕೋಬೋದು. ಇದು ವೆರಿ ಇಂಪಾರ್ಟೆಂಟಾಗಿ ಪ್ರತಿಯೊಬ್ಬ ಮತದಾರನೂ ಕೂಡ ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಸಪೋಸ್ ತುಂಬ ಜನರದ್ದು ಟ್ಯಾಲಿ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ ಜನದ್ದು ಟ್ಯಾಲಿ ಆಗದೇನೂ ಇರ್ಬೋದು. ಯಾಕಂದರೆ 2002ರ ಮತಪಟ್ಟಿಯಲ್ಲಿ ತಂದೆ ಹೆಸರೇ ಬೇರೆ ಇರುತ್ತೆ, ಹಾಗೆಯೇ ಇವಾಗಿನ ತಂದೆ ಹೆಸರೇ ಬೇರೆ ಇರುತ್ತೆ. ನಿಮ್ಮ ವೋಟರ್ ID ಕಾರ್ಡಲ್ಲಿ ಇವಾಗಿನ ಹೆಸರೇ ಬೇರೆ ಇರುತ್ತೆ, 2000ನೇ ಇಸ್ವಿಲಿ ಬೇರೆ ಥರ ಇರುತ್ತೆ. ಅಂಥವರೆಲ್ಲ ಆ ಒಂದು ಕ್ಯಾಟಗರಿಗೆ ಬರ್ತೀರಾ, ಅಂದರೆ ದಾಖಲಾತಿನ ಕೊಟ್ಟು ಪ್ರೂವ್ ಮಾಡ್ಕೊಳ್ಳೋ ಅನ್ನೋ ಕ್ಯಾಟಗರಿಗೆ ಬರ್ತೀರಾ. ಅಂಥವರು ಈ ದಾಖಲಾತಿಗಳನ್ನ ಜೋಡಿಸ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎನ್ಯುಮರೇಷನ್ ಫಾರಮ್ ತುಂಬೋದ್ರ ಬಗ್ಗೆ ಈಗ ಆಲ್ರೆಡಿ ತುಂಬ ವೀಡಿಯೋಗಳು ಮಾಡಿದ್ದೀನಿ. ಆ ವೀಡಿಯೋಗಳ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮ ಯಶಸ್ವಿಯಾಗಿ ನಿಮ್ಮ ಅರ್ಜಿನ ಭರ್ತಿ ಮಾಡ್ಬೋದು. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.